ಹಲೋ ಗೈಸ್, ನಾನು ನಿಮ್ಮ ವಿಶ್ ಕನ್ನಡಿಗ. ಸೊ ಮೊದಲನೇದಾಗಿ ನಮ್ಮ ಇಸ್ಕಾನ್ ಟೆಂಪಲ್ ಒನ್ ಆಫ್ ದಿ ಬೆಸ್ಟ್ ಟೆಂಪಲ್ ಇನ್ ಬೆಂಗಳೂರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಫೆಸಿಲಿಟಿ ನೋಡ್ಬೋದು, ಅಲ್ಲೇ ತುಂಬ ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಹಾಗೆ ಒಳಗಡೆ ಹೋಗ್ಬಿಟ್ಟು ಒಂದು ದರ್ಶನ ಮಾಡಲಿಕ್ಕೆ ಅಲ್ಲಿ ನಮಗೆ ಫೋನ್ ಅಲೋ ಇಲ್ಲ, ಎಲ್ಲ ಇಟ್ಬಿಟ್ಟು ಹೋಗಬೇಕಾಗುತ್ತೆ. ಸೊ ಅದನ್ನು ಟ್ರೈ ಮಾಡೋಣ. ಮೊದಲನೇದಾಗಿ ಇಸ್ಕಾನ್ ಟೆಂಪಲ್ಗೆ ವಿಸಿಟ್ ಕೊಟ್ಟಿದ್ದೀವಿ, ತುಂಬ ಚೆನ್ನಾಗಿದೆ. ನೀವು ಬಂತು ಒಂದು ಸಲ ವಿಸಿಟ್ ಕೊಡಬೇಕಂತ ಹೇಳ್ತಾ, ಮತ್ತು ಆರಿಯನ್ ಮಾಲ್ ಕಡೆಗೆ ಹೋಗ್ಬೇಕು ನಾವು. ಸೊ ಲೇಟಾಗಿದೆ. ಇಸ್ಕಾನ್ ಟೆಂಪಲ್ ವಿಸಿಟ್ ಮಾಡಿದ್ದಾಯಿತು. ಸೊ ಪಾದಯಾತ್ರೆಯಲ್ಲಿ ಆರಿಯನ್ ಮಾಲ್ ಕಡೆಗೆ ನಮ್ಮ ನಾವು ಓದ್ತಾ ಇದ್ದೀವಿ. ಸೊ ಆರಿಯನ್ ಮಾಲಲ್ಲಿ ಏನು ಚೆನ್ನಾಗಿದೆ ಅಂತ ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಓರಿಯನೋ ಆರಿಯನೋ ಯಾವುದು ಇಂಗ್ಲೀಷಲ್ಲಿ ಹೆಂಗಾದ್ರೂ ಓದ್ಬೋದು. ಆಯಿತು, ಮಾಲ್ಗೆ ಹೋಗಿದ ತಕ್ಷಣ ಒಂದು ಇದಾಗಿ ಶಾರ್ಟಾಗಿ ಒಂದು ಹಾಕ್ತಿ ಇಸ್ಕಾನ್ ಫಸ್ಟು ಇಲ್ಲಿ ಎಂಟ್ರಿ ಇತ್ತು, ಏನೋ ಕ್ಲೋಸ್ ಮಾಡಿದ್ದಾರೆ ಯಾಕಂತ ಗೊತ್ತಾಗಲಿಲ್ಲ. ಸೊ ಹಂಗೆ ಫಸ್ಟ್ ನಾವು ಆ ಕಡೆಯಿಂದ ಎಂಟ್ರಿ ಕೊಟ್ವಿ, ಅದು ಚೆನ್ನಾಗಿತ್ತು. ಏನು ನೋಡಿದ್ರು ಪರವಾಗಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು ಎಷ್ಟು ಕೇಳ್ಕೋಬೇಕು, ವಿಡಿಯೋ ಮಾಡ್ಕೊಂಡು ಹೋಯ್ತಾ ಇರಬೇಕು. ಏನೋ 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 ಏನು ಸ್ಮಾರ್ಟ್ ಆಗಿತ್ತು. ನಾನು ಆಟೋಣ್ಣಾಗೆ ನೋಡಿ ನಗ್ತಾವ್ರೆ. ಸೊ ಇವಾಗ ಪಾದಯಾತ್ರೆಯಲ್ಲಿ ಹೋಗ್ತಾ ಇದೀವಿ ಓರಿಯನ್ ಮಾಲ್ ಕಡೆಗೆ, ನೋಡೋಣ ಹೆಂಗಿರುತ್ತೆ ಅಂತ. ವಿಸಿಟ್ ಕೊಟ್ಟಿದ್ದೀವಿ. ಫಸ್ಟ್ ಫ್ರೆಂಡ್ ಬಂದಿದ್ರು, ಅವ್ರು ತೋರಿಸ್ಲಿಕ್ಕೆ ಬಂದಿದ್ದೀವಿ. ಹುಡುಗರು ಫುಲ್ ಸ್ಲೋ ನಡ್ಕೊಂಡು ಬರ್ತಾವ್ರೆ. ಸ್ವಲ್ಪ ಸ್ಪೀಡಾಗಿ ಬರ್ರಿ ಅಪ್ಪ ಅಂತಂದ್ರೂ ಕೇಳ್ತಿಲ್ಲ. ಸ್ವಲ್ಪ ಸ್ಲೋ ಆಗಿ ಹಿಂದೆ ಅವ್ರು ಮಾತ್ರ ಫೋನಲ್ಲೇ ಮುಳುಗ್ ಬಿಟ್ಟವನೆ. ನೋಡ್ಬೋದು ಪಾದಯಾತ್ರೆಯಿಂದ ಹೋಗ್ತಾ ಇದ್ದೀವಿ. ಸೊ ಮೈಕ್ ಯೂಸ್ ಮಾಡಿದ್ದೀನಿ, ಯಾಕಂದರೆ ಸ್ವಲ್ಪ ಆಚೆ ಈ ಕಡೆ ಎಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಸೊ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹುಡುಗರೆಲ್ಲ ಮಾತಾಡಿಕೊಂಡು ಫೋನಲ್ಲಿ ಪಾದಯಾತ್ರೆಯಿಂದ ಹೋಗ್ತಾ ಇದ್ದೀವಿ. ನಮ್ಮ ಬಾಸ್ ಇವ್ರು ನೋಡಿ ಹೇರ್ ಸ್ಟೈಲು ಮೇಲೆ ಎತ್ಕೊಂಡು ಸ್ಟೈಲಾಗಿ ಮಾಡ್ತಾವನೆ. ಏನು ಅನ್ನಿಸ್ತಿದೆಯಪ್ಪ ಇಸ್ಕಾನ್ ವಿಸಿಟ್ ಬರ್ತಿದ್ದೀರಾ? ಅದರ ಬಗ್ಗೆ ಒಂದೆರಡು ಮಾತು ನಮ್ಮ ಬಾಸ್ ಹೇಳ್ತಾನೆ, ಕೇಳಿ. ಏನ್ ಅನ್ಸೋದ್ ಬ್ರೋ, ಏನ್ ಅನ್ಸೋದಿಲ್ಲ, ಏನಿಲ್ಲ. ಆದ್ರೆ ದೇವಸ್ಥಾನ ಮಾತ್ರ ಫುಲ್ ರಶ್. ಯಾರು ಸಾಟರ್ಡೆ ಸಂಡೇ ಬರಕ್ ಹೋಗ್ಬೇಡಿ, ಫ್ರೀ ಟೈಮಲ್ಲಿ ಬನ್ನಿ ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ಗೈಸ್. ಓಕೆ, ನಮ್ ಬಮ್ಮರ್ದೆ ಅಂತ ಮಿಕ್ಕಿದ್ದು ಮಾಲ್ ಬಗ್ಗೆ ಎರಡು ಮಾತು ಮಾಲಿಗೆ ಸರಿ. ಆರಿಯನ್ ಮಾಲ್ಗೆ ಹೋಗಿದ ತಕ್ಷಣ ಅಲ್ಲಿಂದ ಒಂದು ವಿಡಿಯೋಗಳು ಮಾಡಿ ಹಾಕ್ಲಿಕ್ಕೆ ಬಯಸ್ತೀನಿ. ಅದು ಮಾತಾ ನಿನ್ ಯಾರು ಇವಾಗ ಇಸ್ಕಾನ್ ಟೆಂಪಲ್ ಬಗ್ಗೆ ಏನ್ ಹೇಳ್ತೀವಿ? ಅವ್ರದ್ದು ಎರಡು ಭಾಷೆ. ಇಸ್ಕಾನ್ ಟೆಂಪಲ್ ಬಗ್ಗೆ ಏನ್ ಹೇಳ್ತೀವಿ? ಇಸ್ಕಾನ್ ಎಲ್ಲರೂ ಹುಡುಗಿರ್ ನೋಡಕ್ಕೆ ಮತ್ತೆ ದೇವ್ರ ನೋಡಕ್ ಬರ್ತೀವಿ. ನಾವಾದ್ರೆ ಅಲ್ಲಿರೋ ಸಂಪ್ರದಾಯ ಮತ್ತೆ ಲೈಕ್ ಫಾರಿನ್ ಅವ್ರದ್ದು ಸೀರೆ ಎಲ್ಲ ಹುಡುಗರೆ ಹಾಕೊಂಡ್ ಬರ್ತಾರೆ, ಅವ್ರ ನೋಡಕ್ ಬಂದಿದ್ರು. ಆಲ್ಮೋಸ್ಟ್ ಫಾರಿನ್ ಅವ್ರ ನೋಡಕ್ಕೆ ತುಂಬಾ ಖುಷಿ ಆಯ್ತು. ಸಂಸ್ಕೃತಿ ನೋಡಿ ಲೈಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಗೈಸ್, ಸಿ ಯು ನೆಕ್ಸ್ಟ್ ವ್ಲಾಗ್. ನಮ್ ಬೆಂಗಳೂರು ಏನೋ ನೋಡ್ಲಿಕ್ಕೆ ಚಂದ ಅಪ್ಪ, ಹೆಂಗಿದೆ ಎಲ್ಲ ವ್ಯವಸ್ಥೆ ಅಂತ ನೋಡಿದ್ರೇನು ಔಟ್ ಆಫ್ ಕಂಟ್ರಿಗೆ ಹೋಗೋದು ಬೆಸ್ಟ್. ಬಟ್ ಇಲ್ಲೇನು ಕಡಿಮೆ ಅಂತೇನಿಲ್ಲ, ಅದ್ಭುತವ. ಹುಡುಗರು ಏನೋ ಕರೀತಾರೆ, ಏನಾಯ್ತು ತಿನ್ಬಿಟ್ಟು ಹೋಗೋಣ ಅಂತ ನಮ್ಮ ಬಾಸ್ ಕೇಳ್ತಾನೆ. ಫ್ರೈಸ್ ನೋಡೋಣ ಎಷ್ಟಂತೆ. 2 ತಗೋತಾನೆ, ಸಾಕೆರಡು ತಿಂಡಿ ಮಾಡ್ಕೊಂಡ್ ಬಂದಿದ್ದೀವಿ. ನೋಡೋ ಅದು ಹೆಂಗ್ ತಿಂತಾನೆ, ಇಲ್ಲ ಹೆಂಗ್ ತಿಂತ ನೋಡು. ಹೆಂಗಾಯ್ತು? ಮಸ್ತ್ ಅಂತೆ. ಬಾಸ್ ಒಂಚೂರು ಕೇಳಿಬಿಡೋಣ, ಹೆಂಗೈತೆ ಅಪ್ಪ? ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್ ಅಂತ ಆಡ್ಬಿಟ್ಟು ವಿಕೆಟ್ ಜೋಡಿಸ್ತಾರೆ. ಕ್ರಿಕೆಟ್ ಆಡ್ಲಿಕ್ಕೆ ನೋಡಿ. ನಮ್ಮ ಕರ್ನಾಟಕದ ಹೆಮ್ಮೆ ರಾಣಿ ಅಪ್ಪಕ್ಕ ದೇವಿಯವರ ಪ್ರತಿಮೆಯನ್ನ ಇಲ್ಲಿ ನಾವು ನೋಡ್ಬೋದು. ಇನ್ನೇನು ಎಂಟ್ರಿ ಆಗ್ತಾನೆ ಇದೀವಿ ಓರಿಯನ್ ಮಾಲ್. ನೋಡು, ನಮ್ಮ ಕನ್ನಡದಲ್ಲಿ ಎಷ್ಟು ದೊಡ್ಡದಾಗಿ ಬರ್ತಾವ್ರೆ ನೋಡಿ, ಹೆಂಗೈತೆ. ಇರಪ್ಪ ಒಳಗಡೆ ಎಂಟ್ರಿ ಮಾಡಿಕೊಂಡು ಮತ್ತೆ ಅಲ್ಲಿ ಹೋಗಿ ಸ್ಟಾರ್ಟ್ ಮಾಡಿ ಹೇಳ್ತೀನಂತೆ. ಕಲೆಕ್ಷನಲ್ಲೇ ನಂಬರ್ 1 ಮಾಲ್ ಅಂದರೆ ಓರಿಯನ್ ಮಾಲ್ ನೋಡ್ಬೋದು.
ಕಲೆಕ್ಷನಲ್ಲಿ ಅದ್ಭುತವಾದ ಕಲೆಕ್ಷನ್ಗಳು ಇಲ್ಲ ನೋಡಲಿಕ್ಕೆ ಇಷ್ಟಪಡ್ತೀವಿ. ರೀಸೆಂಟ್ಲಿ ಅಲ್ಲಿ ಏಷ್ಯನ್ ಮಾಲ್ ಅಂತ ಒಂದು ಆಗಿದೆ ಅಲ್ಲ ಯಲಹಂಕ ಹತ್ರ. ಸೊ ಅಲ್ಲಿ ಪರವಾಗಿಲ್ಲ, ಬಟ್ ದಿಸ್ ಈಸ್ ನಂಬರ್ 1 ಮಾಲ್ ಯಾವ ಆಲ್ ಟೈಮ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ. ನಾವಂತೇಳಿ ಶಾಪಿಂಗ್ ಮಾಡೋಕ್ಕಾಗಲ್ಲ, ಬಟ್ ನೋಡೋಣ, ಮುಂದೆ ಒಂದು ದಿನ ಬರುತ್ತೆ ಶಾಪಿಂಗ್ ಮಾಡಲಿಕ್ಕೆ. ನಮ್ಗಂತ ದಿನಗಳು ಬರ್ತವೆ. ಹಾಂ, ಸೊ ಮತ್ತೆ ಕಲೆಕ್ಷನ್ ಮೇಲೆ ಹೋಗಿ ತೋರಿಸ್ತೀನಿ. ನಿಮ್ಮ ಮದುವೆ ಇದ್ರೆ ಇಲ್ಲಿ ಮದುವೆ ಡ್ರೆಸ್ ತಗೋಬೋದು. ಗಾಂಧಿ ತಾತ ಅವರ ಪ್ರತಿಮೆ ನಿಲ್ಲಿಸ್ಬಿಟ್ಟವ್ರೆ. ಗಾಂಧಿ ತಾತದು ಏನೋ ಜಸ್ಟ್ ಸೆಕೆಂಡ್ಸ್ ಇದೆ. ಇಸ್ಕಾನು ಮತ್ತೆ ಓರಿಯನ್ ಮಾಲ್ ನೋಡ್ಕೊಂಡೆ ಬನ್ನಿ, ತಯಾರಾಗ್ಬಿಟ್ಟಿವಿ. ಫೋಟೋಸ್ ಎಲ್ಲ ತೆಕ್ಕೊಂಡು ಹೋಗ್ತಾ ಇದ್ದೀವಿ ಮೆಟ್ರೋಗೆ. ಮೆಟ್ರೋ ಇರ್ತಿದೆ ರೇಟಾಗಿ ನಮಗೆ ನಮ್ಮ ಅರಮನೆ ನಾವು ಸೇರ್ಬೇಕು ಅಷ್ಟೇ ಲಾಸ್ಟು. ಹಾಂ ಹೊರಗಂತೀರಿ ಇನ್ಸ್ಟಾ ಹಾಕ್ತೀನಿ, ಹಾಕಿ ಯೂಟ್ಯೂಬಲ್ಲಿ ಹಾಕ್ತೀರಿ ಮತ್ತೆ ನೋಡೋದೆ. ಹುಡುಗಾಗೆ ನನಗೂ ತಗೋ ಅಂತ ಹೇಳಿದ. ಸೊ ಅದಕ್ಕೆ ಎಲ್ಲಿ ಹಿಂದೆ ಬ್ಯಾಕ್ ಸೈಡಾ ಒಂದು ಕಾಲಗಳು ನೋವು, ಎಲ್ಲರೂ ಟೈರ್ಡ್ ಆಗಿಬಿಟ್ಟಿದ್ದಾರೆ. ನೋಡೋದನ್ನೇ ಗೊತ್ತಾಗಬೇಕು ನಮ್ಮ ಬುದ್ಧಿ ಅಂತ. ಮತ್ತೆ ಸರಿ ಮೆಟ್ರೋ ಹೋಗ್ತಾ ಇದ್ವಿ. ಮೆಟ್ರೋ ಹೋಗಿ ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ಹಾಸ್ಟ್ಲಿಗೆ ಹೋದ್ಮೇಲೆ ಮಾಡಿ ನಮ್ಮ ಬೇಡ ಹೋಗ್ತೈತೆ ಮೆಟ್ರೋ ಸ್ಟೇಷನ್ಗೆ. ಸೊ ಮೆಜೆಸ್ಟಿಕ್ಕಲ್ಲಿ ಏನಿದೆ, ಮೆಜೆಸ್ಟಿಕ್ಕಲ್ಲಿ ಬಸ್ ಸ್ಟಾಪ್ ನೋಡ್ಕೋಬೇಕು. ಬಸ್ ಸ್ಟಾಪ್ ನೋಡಿದಾದ್ಮೇಲೆ ಬಸ್ ಹತ್ತಬೇಕು. ಅವ್ರಿಗೆ ಚಿಕ್ಕಲಾಬ್ ನೋಡ್ತಾರೆ, ನಾವು MG ರೋಡ್ ಹೋಗ್ತೀವಿ. ಹಂಗೆ ಹಾಂ, ಎಲ್ಲ ಜಾಲಿ ಮಾಡ್ತಾರೆ. ಹಿಂದೆ ಹೇಳ್ಬಿಟ್ಟು ಅವ್ನು ಹೆಂಗೆ ಬರ್ತಾವನೆ ಗುಂಡ ಬಂದಂಗೆ ಸೆಂಟರ್ ಹೆಂಗೆ ಮಾಡ್ತಾರೆ. ಒಳ್ಳೆ ಆರ್ಮಿ ಗಡ್ಡಿ ಮಾಡಿಸ್ಬಿಟ್ಟು ಹುಡುಗ. ಆಯಿತು, ಮತ್ತೆ ಸಿಗೋಣ.